ಕಂಪನಿಗಳು ಇವತ್ತೇನು ನಡೆಸ್ತಾ ಇದ್ದಾವೆ, ಧೋರಣೆಗಳಿಂದ ದೇಶದ ರಾಜ್ಯದ ದುಡಿಯುವ ವರ್ಗಕ್ಕೆ ಅಪಾರವಾದಂಥ ಸಂಕಷ್ಟಗಳು ಉಂಟಾಗಿದ್ದಾವೆ. ಹಾಗೆ ಕೃಷಿ ವಲಯದ ಕೃಷಿ ಉತ್ಪಾದನೆಯ ಹೂವು ಹಣ್ಣು ತರಕಾರಿ ಬೆಳೆಯುವಂಥ ರೈತರಿಗೂ ಕೂಡ ಇವತ್ತು ಸಂಕಷ್ಟಗಳು ಮುನ್ಸೂಚ್ತಾ ಇದ್ದಾವೆ. ಹಾಗೆ ರೈತರು, ದಲಿತರು, ಮಹಿಳೆಯರು, ಕೃಷಿ ಕಾರ್ಮಿಕರು, ವಿದ್ಯಾರ್ಥಿಗಳಿಗೂ ಕೂಡ ಇಂದಿನ ನೀತಿಗಳಿಂದ ಸಂಕಷ್ಟಗಳು ಶುರುವಾಗಿದ್ದು, ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಸಂಸತ್ನಲ್ಲಿ ಚರ್ಚೆ ಮಾಡದೆ, ಸಾರ್ವಜನಿಕ ಜೊತೆಗೆ, ರೈತರ ಜೊತೆಗೆ, ಕಾರ್ಮಿಕರ ಜೊತೆಗೆ ಚರ್ಚನೆ ಮಾಡದಂಥ ಏಕರೂಪೀಯವಾಗಿ ಏನಿವತ್ತು ಬ್ರಿಟನ್ನಿನ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದಾರಲ್ಲ, ಈ ಒಪ್ಪಂದ ಅನಾಮತ ಆಗಿಡಬೇಕು. ಮತ್ತು ವಿಶ್ವದ ದೊಡ್ಡಣ್ಣ ಅಂತ ಏನು ಕರಿತಾ ಇದ್ದೀವಿ, ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈಗ 25% ಚೆಸ್ಸನ್ನು ಹಾಕ್ತಾ ಇದ್ದಾರೆ. ಮತ್ತೆ ದಂಡ ಕೂಡ ವಿಧಿಸ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಇದನ್ನ ಸಾರಾಸಗಟಾಗಿ ವಿರೋಧಿಸಬೇಕು. ಈ ವಿರೋಧಿಸೋದಕ್ಕೆ 1942 ಆಗಸ್ಟ್ 9 ಏನು ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಅಂತೇಳಿ ಒಂದು ಮಹಾತ್ಮ ಗಾಂಧಿಯವರ ಚಳವಳಿ ಇಲ್ಲಿಗೆ 83 ವರ್ಷ ವಾರ್ಷಿಕೋತ್ಸವದ ಅಂಗವಾಗಿ ಸಂಯುಕ್ತ ಕಿಸಾನ್ ಮೋರ್ಚ್ ಮತ್ತು ರಾಷ್ಟ್ರೀಯ ಕಾರ್ಮಿಕರ ಒಕ್ಕೂಟ ಕರೆ ಮೇರೆಗೆ ಈ ಒಂದು ರಾಜ್ಯದಲ್ಲಿ 13ನೇ ತಾರೀಕು ಫ್ರೀಡಮ್ ಪಾರ್ಕು ಮತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯದ ರೈತರು, ಮಹಿಳೆಯರು, ದಲಿತರು ಎಲ್ಲರೂ ಕೂಡ ಸಹಕರಿಸಬೇಕಾಗಿದೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರ ಹೆಸರನ್ನೇ ಪೂರ್ತಿ ಸಂಪೂರ್ಣ ತಗೊಂಡಿದ್ದಾರೆ. ರೈತರ ಹೆಸರಿನಲ್ಲಿ ಲೂಟಿ ಆಗ್ತಿರೋದು. ಈಗ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಗಿದ್ರೂ ಕೂಡ ಇದು ಸ್ವಾತಂತ್ರ್ಯನೋ ಅಥವಾ ಬ್ರಿಟಿಷರ ಒಂದು ಅಧಿಕಾರ ಹಸ್ತಾಂತರನೋ ಅಂತೇಳಿ ಅನುಮಾನ ಬರ್ತಾ ಇದೆ. ಇದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ಬೋದು, ಆದರೆ ದೇಶದೊಳಗಿನ ಜನರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ. ಎಲ್ಲ ಅವ್ರದ್ದು ಬ್ರಿಟಿಷರ ನೀತಿಯನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇದು 1947 ಆಗಸ್ಟ್ 15 ಅಧಿಕಾರ ಹಸ್ತಾಂತರ ಆಗಿದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಹಾಗಾಗಿ ರೈತರ ಮೇಲೆ ಯಾವ ರೀತಿ ದೌರ್ಜನ್ಯಗಳು ಆಗ್ತಿದ್ದಾವೆ ನೋಡ್ರಿ. ಇವತ್ತೊಂದು ವೀಡ್ ಕಟ್ರ್ ತಗೊಬೇಕು ಅಂದ್ರೆ 12,000 ರೂಪಾಯಿ ಓಪನ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಅದನ್ನೇನಾದ್ರೆ ಸಬ್ಸಿಡಿಗೆ ನಾವು ಹೋಗ್ಬೇಕು ಅಂದ್ರೆ 28,000 ರೂಪಾಯಿ SR ರೇಟ್ ಹಾಕ್ತಾ ಇದ್ದಾರೆ. 50% ಸಬ್ಸಿಡಿ ಅಂತ ಹೇಳ್ತಾರೆ. ನಮಗೆ ಓಪನ್ ಮಾರ್ಕೆಟಲ್ಲಿ ಇನ್ನೂ 2,000 ರೂಪಾಯಿ ಕಮ್ಮಿ ಸಿಗ್ತದೆ. ಅದರಲ್ಲೂ ಮೋಸ. ರೈತರ ಹೆಸರಿನಲ್ಲಿ ಸಬ್ಸಿಡಿಯಲ್ಲೂ ಮೋಸ, ರೈತರ ಹೆಸರಿನಲ್ಲಿ ಬೀಜದಲ್ಲಿ ಮೋಸ, ರೈತರ ಹೆಸರಿನಲ್ಲಿ ಗೊಬ್ಬರದಲ್ಲಿ ಮೋಸ, ರೈತರ ಹೆಸರಿನಲ್ಲಿ ಟ್ಯಾಕ್ಟ್ರಿ ಇಂಪ್ಲಿಮೆಂಟ್ಸ್ಗಳಲ್ಲಿ ಮೋಸ. ಈ ರೀತಿ ಸಂಪೂರ್ಣ ರೈತರನ್ನ ಕಡೆಗಣಿಸಿದ್ದಾರೆ. ಹಾಗಾಗಿ ಈ ಒಂದು ಚಳುವಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಈ ಚಳುವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ಕೊಂತ ಇದರ ಒಂದು ಸವಿಸ್ತಾರ ವಿಚಾರಣೆಯನ್ನು ಅಶೋಕ್ ಅವರು ಮಾತಾಡ್ತಾರೆ.